ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಚಿತ್ರದುರ್ಗದಲ್ಲಿ TV5ನ ಒಂದು ಇಂಪ್ಯಾಕ್ಟ್ ಆಗಿದೆ. ಅಕ್ರಮವಾಗಿ ನಡೀತಾ ಇದ್ದಂಥ ಇಟ್ಟಿಗೆ ಭಟ್ಟಿಗಳ ಮೇಲೆ ತಾಲೂಕು ಆಡಳಿತ ನೋಟಿಸನ್ನು ಜಾರಿ ಮಾಡಿದೆ. ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಂಟಕವಾಗಿತ್ತಿದ್ದು ಇಟ್ಟಿಗೆ ಭಟ್ಟಿಗಳು. ಯಾಕಂದರೆ ಅಲ್ಲಿ ಅಸ್ತಮಾ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಂದ ಜನ ಕೂಡ ಬಳಲ್ತಾ ಇದ್ರು. ಈಗ ಆ ಭಟ್ಟಿಗಳನ್ನು ಮುಚ್ಚಬೇಕು ಅಂತ ಮಾಲೀಕರಿಗೆ ನೋಟಿಸ್ ಕೂಡ ಕೊಡಲಾಗ್ತಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೋಬನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಇಟ್ಟಿಗೆ ಭಟ್ಟಿಗಳು ತಲೆ ಎತ್ತಿದ್ದಾವೆ. ಯಮಸ್ವರೂಪಿ ಇಟ್ಟಿಗೆ ಭಟ್ಟಿಗಳಿಂದ ಆಗುವಂತಹ ಅನಾಹುತ ಕುರಿತಂತೆ TV5 ವಿಸ್ತೃತವಾದಂಥ ವರದಿ ಮಾಡಿತ್ತು. ಈಗ ವರದಿ ಆಗ್ತಾ ಇದ್ದಂತೆ ಶಾಸಕ ಎನ್ವೈ ಗೋಪಾಲಕೃಷ್ಣ, ಮೊಳಕಾಲ್ಮೂರು ಶಾಸಕ, ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಭಟ್ಟಿಗಳ ವಸ್ತುಸ್ಥಿತಿ ಅರಿತು ನೋಟಿಸ್ ನೀಡುವಂತೆ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಅವರು ಸೂಚನೆ ನೀಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಭೂ ಪರಿವರ್ತನೆಯಾಗಿದೆ, ನಿಯಮ ಬಾಹಿರ ನಡೆಸ್ತಿರುವಂಥ ಇಟ್ಟಿಗೆ ಭಟ್ಟಿಗಳ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ದಾರೆ. ಅಂದರೆ ಯಾವುದೆಲ್ಲ NIA ಆಗಿರೋದಿಲ್ವೋ, ಯಾರೆಲ್ಲ ಕಂಡಲ್ಲಿ ಜಮೀನುಗಳಲ್ಲಿ ಜಾಗಗಳಲ್ಲಿ ಇಟ್ಟಿಗೆ ಭಟ್ಟಿ ನಡೆಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ನೋಟಿಸ್ ಬರುತ್ತೆ. ಚಿಕ್ಕೋಬನಹಳ್ಳಿ ಗ್ರಾಮದಲ್ಲಿ ಇಟ್ಟಿಗೆ ಭಟ್ಟಿ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. 7 ದಿನಗಳ ಒಳಗೆ ನೀವು ತೆರವುಗೊಳಿಸಬೇಕು ಅನ್ನುವಂಥ ಆದೇಶ ಬಂದಿದೆ. ತಹಶೀಲ್ದಾರ್ ನಾಗಬೇಣಿ ಅವರು ಈ ಒಂದು ಆದೇಶ ಕೊಟ್ಟಿದ್ದಾರೆ. TV5ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ಜನ TV5ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಉತ್ತಮವಾದಂಥ ಕೆಲಸ ಮಾಡಿದ್ರಿ. ಬಹಳ ದಿನಗಳಿಂದ ನಾವು ಅಧಿಕಾರಿಗಳು ಮನವಿ ಕೊಟ್ವಿ, ಸ್ವತಃ ತಾಲೂಕು ಕಚೇರಿಗೆ ಹೋಗಿದ್ವಿ, ಆದರೂ ಕೂಡ ಕೆಲಸ ಆಗಲಿಲ್ಲ. TV5 ಯಾವಾಗ ಬಂತೋ ಆವಾಗ ಎಲ್ಲರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು ಅಂಥೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತು TV5 ಶಾಸಕರಾಗಿರುವಂತಹ ಗೋಪಾಲಕೃಷ್ಣವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದೆ. ಅವ್ರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ತೆರವು ಮಾಡಬೇಕಾಗತ್ತೆ. ಯಾವುದೇದೆಲ್ಲ ಅಲ್ಲಿ ಭೂ ಪರಿವರ್ತನೆ ಆಗಿಲ್ವೋ, ಯಾರೆಲ್ಲ ಅಕ್ರಮವಾಗಿ ಇಟ್ಟಿಗೆ ಬಟ್ಟೆ ಮಾಡ್ತಿದ್ದಾರೋ ಎಲ್ಲ ಎತ್ತಂಗಡಿ ಆಗಬೇಕು. ಇಲ್ದಿದ್ರೆ ಜನ ರೊಚ್ಚಿಗೇಳ್ತಾರೆ, ಬೀದಿಗಿಳಿತಾರೆ. ಬಿಡದಿ ನೋಡಿದ್ರಲ್ಲ, ಇಡೀ ಗ್ರಾಮಸ್ಥರು, ಚಿಕ್ಕೋಬನಹಳ್ಳಿ ಗ್ರಾಮಸ್ಥರು ರೊಚ್ಚಿಗೇಳುವ ಮುನ್ನ ನೀವು ಜಾಗ ಖಾಲಿ ಮಾಡಿ. ಆಯಿತು, ನಿಮ್ಮದು ವ್ಯಾಪಾರ ಇದೆ, ನಿಮ್ಮದು ಹೊಟ್ಟೆಪಾಡಿದೆ, ಕಾರ್ಮಿಕರದು, ಅಥವಾ ಮನೆಗಳು ಕಟ್ಟಲಿಕ್ಕೆ ಬೇಕು ನಮ್ಗೆ ಇಟ್ಟಿಗೆ, ಅದನ್ನು ಬೇರೆ ಕಡೆ ಮಾಡಿ. ಅದರದೇ ಆದಂಥ ಒಂದು ವ್ಯವಸ್ಥೆ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ. ನೀವು ಅಲ್ಲಿ ಹಳ್ಳಿ ಪಕ್ಕದಲ್ಲಿ ಹೋಗಿ, ಅಲ್ಲಿ ಜನ ಓಡಾಡ್ತಾರೆ, ಸ್ಕೂಲ್ ಮಕ್ಕಳು ಓಡಾಡ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಹಾಗಾಗಿಯೇ ನಾವು ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು, ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಬಿತ್ತರಿಸಿದ್ವಿ. ಬಟ್ ಅದಕ್ಕೀಗ ಫಲಶ್ರುತಿ ಸಿಕ್ಕಿದೆ. ನೀವು ಮಾಡ್ಕೊಳ್ಳಿ, ಊರಿಂದ ಹೊರಗೆ ಎಲ್ಲಿ ನಿರ್ಜನ ಪ್ರದೇಶ ಇದೆಯೋ, ಜನವಸತಿ ಇಲ್ವೋ ಅಲ್ಲಿ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಈಗ ಚಿಕ್ಕೋಬನಹಳ್ಳಿ ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಹಾಂತೇಶ್ ನೀಡ್ತಾರೆ. ಮಹಾಂತೇಶ್, TV5 ವರದಿಗೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಯಾವ ರೀತಿ ಪರಿಣಾಮ ಬೀರಿದೆ? ಈಗ ಅಲ್ಲಿ ಜಾಗ ಖಾಲಿ ಮಾಡಲಿಕ್ಕೆಲ್ಲ ತಯಾರಿಗಳನ್ನು ಮಾಲೀಕರು ಮಾಡ್ಕೊಳ್ತಾ ಇದ್ದಾರೆ. ಜನರು ಯಾವ ರೀತಿ TV5ಗೆ ಧನ್ಯವಾದ ಹೇಳ್ತಾ ಇದ್ದಾರೆ? ಪ್ರಭು, ಏನು ಇದು TV5ನ ಬಿಗ್ ಇಂಪ್ಯಾಕ್ಟ್ ಅಂತಂದೇಳಿನೇ ಹೇಳ್ಬೋದು. ಕಾರಣ ಏನಂತಂದ್ರೆ, ಕಳೆದ 5 ದಿನಗಳ ಹಿಂದೆಯಷ್ಟೇ ಇಟ್ಟಿಗೆ ಭಟ್ಟಿಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಇಟ್ಟಿಗೆ ಭಟ್ಟಿಗಳು ಯಮಸ್ವರೂಪಿಯಾಗಿವೆ ಅನ್ನುವಂತಹ ಒಂದು ವಿಸ್ತೃತ ಸುದ್ದಿ TV5ನಲ್ಲಿ ವರದಿಯಾಗಿತ್ತು. ಈ ವರದಿಯ ಬೆನ್ನಲ್ಲೇ ಶಾಸಕ NY ಗೋಪಾಲಕೃಷ್ಣ ತಾಲೂಕು ಆಡಳಿತಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಒಂದು ಖಡಕ್ ಸೂಚನೆಯನ್ನ ನೀಡ್ತಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ನೀಡ್ತಾರೆ. ಈ ಸೂಚನೆಯ ಬೆನ್ನಲ್ಲೇ ತಾಲೂಕು ಆಡಳಿತ ಇದೀಗ ಕ್ರಮ ವಹಿಸಲು ಮುಂದಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೋಬನಹಳ್ಳಿ ಗ್ರಾಮದಲ್ಲಿರುವ ಒಟ್ಟು 7 ಇಟ್ಟಿಗೆ ಭಟ್ಟಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಇವರು ಈಗಾಗಲೇ ವಾಯುಮಾಲಿನ್ಯ ಸೇರಿದಂತೆ ಪರಿಸರ ಇಲಾಖೆ ಸೇರಿದಂತೆ ಪ್ರಾಧಿಕಾರಿಗಳಿಂದ ಇದೇ ರೀತಿಯಾಗಿ ಒಂದು ಭೂ ಪರಿವರ್ತನೆ ಆಗದೇ ಇರುವಂತಹ ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಥ್ಯಾಂಕ್ ಯು ಮಹಾಂತೇಶ್ ಮಾಹಿತಿಗಾಗಿ.